ಭೇಟಿ ಮಾಡ್ತೀವಿ. ಒಂದ್ ಹನಿ ನೀರು ಕೊಟ್ರೆ ರಕ್ತ ಕ್ರಾಂತಿ ಆಗುತ್ತೆ. ಭದ್ರಾ ನೀರು ಏನಾದ್ರು ಅಪ್ಪರ್ ಭದ್ರ ಕೊಟ್ರೆ ನಾವು ಅಪ್ಪರ್ ಭದ್ರ ವಿರೋಧಿಗಳಲ್ಲ. ಅವರು ನಮ್ಮ ರೈತರು, ನಾವು ನಾವೆಲ್ಲ ರೈತರೇ. ನಮಗೆ ಸಂಘರ್ಷ ಬೇಡ, ಸಾಮರಸ್ಯ. ನಮ್ಮ ನೀರನ್ನ ಒಂದ್ ಹನಿ ನೀರು ಕೊಟ್ರೆ, ಯಾಕಂದ್ರೆ ನಮಗೆ ತಟ್ಟೆ ಊಟ, ನಮಗೆ ಊಟ ಹೆಚ್ಚು ಹೊಡೆದು ಬೇರೆ ಕೊಡ್ತೀವಿ. ನಾವು ತ್ಯಾಗಮಯಿಗಳು. ದಾವಣಗೆರೆ ನೀರು ಬಿಟ್ರೆ ಅಡಿಕೆ ಬೆಳೆಗಾರರ ವಿಚಾರದಲ್ಲಷ್ಟೇ ಗುಟ್ಕಾ ನಿಷೇಧ ವಾಪಸ್ ಪಡಿತಿದ್ರೆ ನಮ್ಮ ರೈತರಿಗೆ ಅನ್ಯಾಯ ಆದ್ರೆ ರಕ್ತ ಕ್ರಾಂತಿ ಮಾಡ್ತೀವಿ ಬಿಡಲ್ಲ, ವಿಧಾನಸೌಧ ಮುತ್ತಿಗೆ ಹಾಕ್ತೀವಿ ಬಿಡಲ್ಲ. ಹುಷಾರಿ ಅಂತ ಹೇಳಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಅಡಿಕೆ ಬೆಳೆಗಾರರು ಕೊಲೆ ಮಾಡಿದ ರಾಜ್ಯ ಸರ್ಕಾರಕ್ಕೆ ಷರತ್ತನ್ನು ಹಾಕಿ, ಕಂಡೀಷನ್ ಹಾಕಿ ಹಣ ಬಿಡುಗಡೆ ಮಾಡಿ ಕಾಮಗಾರಿ ಮುಕ್ತಾಯ ಆಗಿದೆ. ಈ ಸರ್ಕಾರ ಯೋಗ್ಯತೆಗೆ ಇನ್ನು ಪಾರ್ಟ್ ಆಫ್ ಸಣ್ಣ ಭಾಗ ಇದೆ. ನಾವು ಕಳೆದ ಪತ್ರಿಕಾ ಗೋಷ್ಠಿಯಲ್ಲಿ ಹೇಳಿದ್ವಿ 30 ಕೋಟಿ ಹಣ ಬಿಡುಗಡೆ ಮಾಡಬೇಕು. ಮುತ್ತಿನ ಕಪ್ಪ ಲಿಫ್ಟ್ ಯಾರು ಮಾತಾಡ್ತಾರೆ? ಅವ್ರು ಯಾರು ಹೋಗಿ ನೋಡಿಲ್ಲ. ನಾವೆಲ್ಲ ಪ್ರಾಕ್ಟಿಕಲ್ ನೋಡಿದೀವಿ. ಬಿಜೆಪಿ ಪ್ರಾಕ್ಟಿಕಲ್ ನೋಡಿದೀವಿ. ಲಿಫ್ಟ್ ಮಾಡಬೇಕಂದ್ರೆ 30 ಕೋಟಿ ಹಣ ಬಿಡುಗಡೆ ಆಗಬೇಕು. ಮತ್ತು ಫಾರೆಸ್ಟ್ ಕ್ಲಿಯರೆನ್ಸ್ ಕೆಲಸ ಇದೆ. ಮಾನ್ಯ ಮುಖ್ಯಮಂತ್ರಿಗಳನ್ನ, ನೀರಾವರಿ ಸಚಿವರನ್ನ, ಅರಣ್ಯ ಸಚಿವರನ್ನ ಮುಂದಿನ ವಾರ ನಾವೆಲ್ಲ ಹೋಗಿ ಭೇಟಿ ಮಾಡ್ತೀವಿ. ಒಂದ್ ಹನಿ ನೀರು ಕೊಟ್ರೆ ರಕ್ತ ಕ್ರಾಂತಿ ಆಗುತ್ತೆ. ಭದ್ರಾ ನೀರು ಏನಾದ್ರು ಅಪ್ಪರ್ ಭದ್ರ ಕೊಟ್ರೆ ನಾವು ಅಪ್ಪರ್ ಭದ್ರ ವಿರೋಧಿಗಳಲ್ಲ. ಅವರು ನಮ್ಮ ರೈತರು, ನಾವು ನಾವೆಲ್ಲ ರೈತರೇ. ನಮಗೆ ಸಂಘರ್ಷ ಬೇಡ, ಸಾಮರಸ್ಯ. ನಮ್ಮ ನೀರನ್ನ ಒಂದ್ ಹನಿ ನೀರು ಕೊಟ್ರೆ, ಯಾಕಂದ್ರೆ ನಮಗೆ ತಟ್ಟೆ ಊಟ, ನಮಗೆ ಊಟ ಹೆಚ್ಚು ಹೊಡೆದು ಬೇರೆ ಕೊಡ್ತೀವಿ. ನಾವು ತ್ಯಾಗಮಯಿಗಳು, ದಾವಣಗೆರೆ ಜಿಲ್ಲೆಯವರು. ಹಾಗಂತೇಳಿ ಒಂದ್ ಹನಿ ನೀರು ಬಿಟ್ರೆ ಅಡಿಕೆ ಬೆಳೆಗಾರರ ವಿಚಾರದಲ್ಲಷ್ಟೇ ಗುಟ್ಕಾ ನಿಷೇಧ ವಾಪಸ್ ಪಡಿತಿದ್ರೆ ನಮ್ಮ ರೈತರಿಗೆ ಅನ್ಯಾಯ ಆದ್ರೆ ರಕ್ತ ಕ್ರಾಂತಿ ಮಾಡ್ತೀವಿ ಬಿಡಲ್ಲ, ವಿಧಾನಸೌಧ ಮುತ್ತಿಗೆ ಹಾಕ್ತೀವಿ ಬಿಡಲ್ಲ. ಹುಷಾರಿ ಅಂತ ಹೇಳಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ.